ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮಗೆ ಗೊತ್ತೇ ಇದ್ದರೆ ನಿಮ್ಮ ಡೀಪ್ ಕ್ಲೀನ್ ಮೀನಾ. ನಾನು ತುಂಬ ದಿವಸ ಆಗಿತ್ತು ಬ್ಲಾಗ್ ಮಾಡಿ, ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ದಿನ ಹೇಗಿತ್ತು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹಾಗೆಯೇ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್ ನನ್ನ ಕಸ್ಟಮರ್ಸ್ಗೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವೀಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೀರ, ತುಂಬ ಚೆನ್ನಾಗಿ ಆರ್ಡರ್ಗಳು ಬರ್ತಾಯಿದೆ. ನನಗಂತೂ ಪುರ್ಸೊತ್ತಿಲ್ಲ, ಅಷ್ಟು ಚೆನ್ನಾಗಿ ನನಗೆ ಬುಕ್ಕಿಂಗ್ಗಳಾಗ್ತಾಯಿದೆ. ಚೈನ್ ಲಿಂಕ್ ಥರ ಒಬ್ಬರಿಂದೊಬ್ಬರಿಗೆ ನಂಬರ್ಗಳನ್ನ ಶೇರ್ ಮಾಡಿಕೊಂಡು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಗ್ತಿದೆ. ಅದಾದಮೇಲೆ ಎಲ್ಲರೂ ಕೇಳ್ತಾಯಿದ್ರು, ವೀಣಾ ನೇತ್ರ ಅವ್ರ ಮನೆಗೆ ಯಾಕೆ ಹೋಗ್ತಿಲ್ಲ ಅಂತ. ಏನೋ ಅದ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನ್ನ ಮಿಸ್ಟೇಕ್ ಇಲ್ಲ ಅಂತ ಅನ್ಕೋತೀನಿ. ಆದರೆ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದು ಆಗೋಗಿದೆ. ಇನ್ನೇನು ಹೇಳಿದ್ರು ರೆಡಿ ಮಾಡೋಕ್ಕಾಗಲ್ಲ. ಆದರೆ ನನಗೆ ನಂಬಿಕೆ ಇತ್ತು, ಮತ್ತೆ ನಾನು ಯಾವ ಜಾಗದಲ್ಲಿ ಹೋಗಿ ಬರ್ತೀನಿ ಆ ಜಾಗಕ್ಕೆ ಮತ್ತೆ ನಾನು ಕರೆಸ್ಕೋತಾರೆ ಅನ್ನೋದು ನನಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ನೀವುಗಳು ಕೇಳ್ತಿರೋ ಪ್ರಶ್ನೆಗೆಲ್ಲ ಏನು ರಿಪ್ಲೈ ಮಾಡಿರಲಿಲ್ಲ. ಅದಕ್ಕೆಲ್ಲ ಇವತ್ತು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾಯಿದ್ದೀನಿ. ಏನಿಲ್ಲ, ನಾವು ಒಂದು ಒಳ್ಳೆ ಬೀಜ ಬಿತ್ತಿದ್ರೆ ಅದು ಯಾವತ್ತೂ ನಮಗೆ ಒಂದು ಒಳ್ಳೆ ಫಲ ಕೊಡುತ್ತೆ. ಹಾಗೆ ಅದು ನಮ್ಮಪ್ಪ ಹೇಳ್ತಾ ಇದ್ದಿದ್ದು ಗಾದೆ ಅಂತಲೇ ಹೇಳ್ಬೋದು. ನಾನು ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಮನಸಾರೆ ನಿಯತ್ತಿಂದ ಕೆಲಸ ಮಾಡಿದ್ದೀನಿ ಅಂದರೆ ಆ ಜಾಗದಲ್ಲಿ ಯಾರೋ ಹೋಗೇನೋ ಕಿತಾಪತಿ ಮಾಡಿದರು, ಅದು ಒಂದು ಕೆಟ್ಟಗಳಿಗೆ ಅವರು ಶಾಶ್ವತವಾಗಿ ನನ್ನನ್ನು ಆ ಜಾಗದಿಂದ ತೆಗಿಯೋಕ್ಕಂತೂ ಆಗಲ್ಲ. ಅದು ಏನು ಒಂದು ಸಡನ್ಲಿ ಆ ಟೈಮಲ್ಲಿ ಅಷ್ಟೇ ನಡೆಯುತ್ತೆ, ಅದಾದಮೇಲೆ ಅದು ನಡೆಯೋದಿಲ್ಲ. ಯಾಕಂದರೆ ನಾನು ಯಾವತ್ತೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ಹಂಗಾಗಿ ಅವ್ರುಗಳಿಗೆ ನಾನು ಮತ್ತೆ ಇಷ್ಟ ಆಗ್ತೀನಿ, ನಾನು ಮತ್ತೆ ನೆನಪಾಗೋ ಥರನೇ ನಾನು ಕೆಲಸ ಮಾಡೋದು. ಯಾಕಂದ್ರೆ ನೀವು ಕೊಡೋ ದುಡ್ಡು ನನಗೆ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಮಾಡಿಕೊಡೋ ಕೆಲಸ ಅಂತೂ ನಾನಿರೋ ತನಕನೂ ನೀವಿರೋ ತನಕನೂ ನೆನೆಸ್ಕೊತೀರ, ಅದೊಂದು ನನಗೆ ನಂಬಿಕೆ ಇದೆ. ದೇವರು ನನಗೆ ವಿದ್ಯಾಭ್ಯಾಸ ಕೊಟ್ಟಿಲ್ಲ, ಆದರೆ ನನಗೆ ಕೈ ತುಂಬ ಹೇಗೆ ನೀಟಾಗಿ ಕೆಲಸ ಮಾಡಬೇಕು, ಹೇಗೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಮಾತ್ರ ಕಲಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಅಪ್ಪ ಅಮ್ಮ ಅದೇ ರೀತಿ ನಮಗೆ ಕೈ ಬಾಯಿ ಶುದ್ಧವಾಗಿ ಇಟ್ಕೋಬೇಕು, ಒಳ್ಳೆ ರೀತಿಯಲ್ಲಿ ದುಡ್ಡು ತಿನ್ನಬೇಕು ಅಂತ ಜೀವನ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಅದು ಏನೋ ಕಿತಾಪತಿ ಮಾಡಿದ್ರು ಯಾರೋ ಬಂದು ಅಂದರೆ ಅದು ಎಷ್ಟು ದಿವಸ ನಡೆಯುತ್ತೆ, ಯಾಕಂದರೆ ಅದು ಶಾಶ್ವತವಾಗಂತೂ ನಡೆಯೋದಿಲ್ಲ. ನಾನು ಒಂದು ಒಳ್ಳೆ ರೀತಿಯಲ್ಲೇ ಇದ್ದೀನಿ. ಹಂಗಾಗಿ ಅವ್ರಿಗೆ ಅರ್ಥ ಆಗಿ ಅಕ್ಕ ಮತ್ತೆ ಕರೆಸ್ಕೊಂಡ್ರು ನಮ್ಮನ್ನು. ಬಾವಿಣ ನನಗೆ ನೀನು ಕ್ಲೀನ್ ಮಾಡಿದ್ರೇ ತುಂಬ ಇಷ್ಟ ನನಗೆ, ಬಾವಿಣ ಅಂತ ಅಕ್ಕ ಕಾಲ್ ಮಾಡಿದರು. ಅದಕ್ಕೋಸ್ಕರ ನಾನು ಕಾಯ್ಕೊಂಡಿದ್ದೆ. ನಾನು ಕೂಗಿದ ತಕ್ಷಣ ಹೋದೆ. ಯಾಕಂದರೆ ಇವತ್ತು ನಾವಿಷ್ಟು ಜನ ಅನ್ನ ತಿಂತೇವೆ, ಅವರು ಇಬ್ಬರಿಗೆ ನಾನೊಬ್ಬಳಿಗೆ ದಾರಿ ತೋರಿಸಿದ್ದು, ಅದಾದಮೇಲೆ ಇನ್ನೊಬ್ಬರಿಗೆ ದಾರಿ ತೋರಿಸ್ದೆ. ಇವತ್ತಿನ ದಿವಸ ನಾನು ಎಷ್ಟು ಜನಕ್ಕೆ ಕೆಲಸ ಕೊಡ್ತಾಯಿದ್ದೀನಿ ಅಂದರೆ ಅದನ್ನು ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ. ಯಾಕಂದರೆ ಇವ್ರು ನನ್ನೊಬ್ಬರಿಗೆ ಒಳ್ಳೆ ದಾರಿ ತೋರಿಸಿದ್ದು, ನಾನು ಎಷ್ಟೋ ಜನಕ್ಕೆ ಇವತ್ತು ಕೆಲಸ ಕೊಡ್ತಾಯಿದ್ದೀನಿ. ಹಾಗೆಯೇ ನಾನು ಟೀಮ್ ವರ್ಕ್ ಹೇಗಿದೆ ಅನ್ನೋದನ್ನು ನನ್ನ ಕಸ್ಟಮರ್ಗಳಾಗಿ ನೀವುಗಳೇ ನೋಡ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಯ್ತಿದೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ಏನು ಅಂದ್ಕೋಬೇಡಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ಹೀಗೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್.